ಈ ಬಾರಿ ನಡೆದ ಸಿಇಟಿ ಪರೀಕ್ಷೆಯಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಜನಿವಾರ ಮತ್ತು ವಿದ್ಯಾರ್ಥಿನಿಯರ ಮೂಗುತಿ ಬಿಚ್ಚಿಸಿ ಪರೀಕ್ಷೆ ಬರೆಯುವಂತೆ ಸೂಚಿಸಲಾಗಿತ್ತು. ಸದ್ಯ ಈ ಬಗ್ಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಗುಡುಗಿದ್ದು, ಹಿಂದೂಗಳ ತಾಳ್ಮೆ ಪರೀಕ್ಷೆ ನಡೀತಾ ಇದೆ, ಸರ್ಕಾರದ ಈ ರೀತಿಯ ಕ್ರಮ ಖಂಡನೀಯ ಎಂದು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ದಾರೆ. ಸರ್ಕಾರ ಕುಡುಕರ ಕೈ ಸಿಕ್ಕಿದೆ. ಯಾಕಂದ್ರೆ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ. ಏನ್ ಮಾಡಿರ್ತೀವ್ರಿ ಜನವಾರ ಮೂಗಿಗೆ ಸ್ಟಿಕರ್ ಹಾಕ್ಬೇಕಂತ. ಒಬ್ಬ ಮುಸ್ಲಿಂ ಮಹಿಳೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಬುರ್ಕಾ ಹಾಕೊಂಡ್ ಬರಬಾರ್ದು ಅಂತ, ಹಿಜಾಬ್ ಹಾಕೊಂಡ್ ಬರಬಾರ್ದು ಅಂತ ಇಡೀ ಪ್ರಪಂಚದಲ್ಲಿ ಗಲಾಟೆ ಎಬ್ಬಿಸ್ಬಿಟ್ರು. ಬ್ರಾಹ್ಮಣರು ಜನಾರ ಹಾಕೊಂಡ್ ಬರ್ಬೇಡಿ, ಹೆಣ್ಮಕ್ಳು ಬಳೆ ತೊಡ್ಕೊಂಡ್ ಬರ್ಬೇಡಿ, ಮೂಗ್ತಿ ಇಟ್ಕೊಂಡ್ ಬರ್ಬೇಡಿ, ಇದು ಕುಡುಕ ಸರ್ಕಾರ ಅಂತ ಕರೀತಾರೆ. ಎಂತ ಸರ್ಕಾರ ಕರೀತೀರಿ? ಆಮೇಲೆ ಅನಾಮತ್ ಮಾಡೋದು ಬಿಡೋದು. ಆಮೇಲೆ ಎಷ್ಟು ತಾಳ್ಮೆ ಪರೀಕ್ಷೆ ಮಾಡ್ತೀರಿ ಹಿಂದೂಗಳು? ಬಹಳ ತಾಳ್ಮೆ ದಯವಿಟ್ಟು ಮಾಡಬೇಡಿ, ತಿರುಗಿ ಬಿಡುತ್ತೆ. ಸುಮ್ಮನೆ ಇದ್ದಾರೆ, ಸೌಮ್ಯವಾಗಿದ್ದಾರೆ ಅಂತ ಅರ್ಥ. ಅವರು ನಿಶಕ್ತರು ಅಂತ ಅನ್ಕೋಬೇಡಿ, ಶಕ್ತಿಹೀನರು ಅಂತ ಅನ್ಕೋಬೇಡಿ. ಯಾವಾಗ ನಿಮಗೆ ಬಲಿ ಹಾಕ್ಬೇಕೋ ಬಲಿ ಹಾಕಿ ಹಾಕ್ತಾರೆ. ಸರ್ಕಾರ ಕುಡುಕರ ಕೈ ಸಿಕ್ಕಿದೆ. ಯಾಕಂದ್ರೆ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ. ಏನ್ ಮಾಡಿರ್ತೀವ್ರಿ ಜನವಾರ ಮೂಗಿಗೆ ಸ್ಟಿಕರ್ ಹಾಕ್ಬೇಕಂತ. ಒಬ್ಬ ಮುಸ್ಲಿಂ ಮಹಿಳೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಬುರ್ಕಾ ಹಾಕೊಂಡ್ ಬರಬಾರ್ದು ಅಂತ, ಹಿಜಾಬ್ ಹಾಕೊಂಡ್ ಬರ್ಬೋದು ಅಂತ ಇಡೀ ಪ್ರಪಂಚದಲ್ಲಿ ಗಲಾಟೆ ಎಬ್ಬಿಸ್ಬಿಟ್ರು. ಬ್ರಾಹ್ಮಣರು ಜನಾರ ಹಾಕೊಂಡ್ ಬರ್ಬೇಡಿ, ಹೆಣ್ಮಕ್ಳು ಬಳೆ ತೊಡ್ಕೊಂಡ್ ಬರ್ಬೇಡಿ, ಮೂಗ್ತಿ ಇಟ್ಕೊಂಡ್ ಬರ್ಬೇಡಿ, ಇದು ಕುಡುಕ ಸರ್ಕಾರ ಅಂತ ಕರೀತಾರೆ. ಎಂತ ಸರ್ಕಾರ ಕರೀತೀರಿ? ಆಮೇಲೆ ಅನಾಮತ್ ಮಾಡೋದು ಬಿಡೋದು. ಆಮೇಲೆ ಎಷ್ಟು ತಾಳ್ಮೆ ಪರೀಕ್ಷೆ ಮಾಡ್ತೀರಿ ಹಿಂದೂಗಳು? ಬಹಳ ತಾಳ್ಮೆ ದಯವಿಟ್ಟು ಮಾಡಬೇಡಿ, ತಿರುಗಿ ಬಿಡುತ್ತೆ. ಸುಮ್ಮನೆ ಇದ್ದಾರೆ, ಸೌಮ್ಯವಾಗಿದ್ದಾರೆ ಅಂತ ಅರ್ಥ. ಅವರು ನಿಶಕ್ತರು ಅಂತ ಅನ್ಕೋಬೇಡಿ, ಶಕ್ತಿಹೀನರು ಅಂತ ಅನ್ಕೋಬೇಡಿ. ಯಾವಾಗ ನಿಮಗೆ ಬಲಿ ಹಾಕ್ಬೇಕೋ ಬಲಿ ಹಾಕಿ ಹಾಕ್ತಾರೆ. ಅಲ್ಪಸಂಖ್ಯಾತರು, ಹಿಂದುಳಿದು, ದಲಿತರು, ಉದ್ಧಾರಕರು ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅಲ್ಪಸಂಖ್ಯಾತರು ಪೂರ ತಿರುಗಿ ಬಿದ್ದಿದ್ದಾರೆ. ಹಿಂದುಳಿದವರಿಗೆ, ದಲಿತರಿಗೆ ಬಹಳ ಉದ್ಧಾರ ಮಾಡ್ತೀವಿ ಅಂತ ಕಮಿಟಿಗಳು ಮಾಡಿದ್ರು, 100 ಕೋಟಿ ಸುರಿದ್ರು, ಅವ್ರಿಗೇನು ಅನುಕೂಲ ಆಗಲಿಲ್ಲ. ದಲಿತರು ಈಗಾಗಲೇ ಬಾಯಿ ಬಂದಾಗ ಮಾತಾಡಕ್ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ಸುಮ್ಮನೆ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅವರಿಗೆ ವಿದ್ಯಾವಂತರು ಇಲ್ಲದೆ ಇರ್ಬೋದು. ನಾಳೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ಹಿಂದುಳಿದ ಸಮಾಜ ಇರ್ಬೋದು, ಮುಂದುವರೆದ ಸಮಾಜ ಇರ್ಬೋದು, ಹಿಂದುತ್ವದ ಪರವಾಗಿನೇ ಎಲ್ಲ ಸಮಾಜವೂ ಕೂಡ ಖಂಡಿತ ಮುಂದಿನ ಚುನಾವಣೆಯಲ್ಲಿ ಓಟ್ ಕೊಡ್ತಾರೆ. ಈ ಜಾತಿ ಇದ್ರ ಮೇಲಲ್ಲ. ಇದು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು. ಇವ್ರು ಹೇಳಿ ಮೂಗಿ ತುಪ್ಪ ಹಚ್ಚಿದ್ರು ವಿನಃ ಏನು ಈ ಮೂರು ಅಲ್ಪಸಂಖ್ಯಾತರಿಗೆ, ದಲಿತರು, ಹಿಂದುಳಿದವರು ಏನು ಮಾಡಿದ? ಮುಂದುವರೆದ ಸಮಾಜ, ಜೀವಾವಧಿ ಶಿಕ್ಷೆ, ಎಲ್ಲಾ ಮುಂದುವರೆದ ಸಮಾಜಗಳು ಅಪಮಾನ ಮಾಡೋದೇನೆ. ಮುಖ್ಯಮಂತ್ರಿ ಹೇಳ್ತಾರೆ, ನಾನು ಶಿವರಾತ್ರಿ ದಿನ ಮಾಂಸ ತಿಂತೀನಿ, ನಾನು ಯುಗಾದಿ ದಿನ ಮಾಂಸ. ಯಾಕೆ ಹೇಳಿದ್ರು ನಿನ್ನ ಮಾಂಸದಾರ ಸುಡುಗಾಡ್ತೀನಿ, ನಿನ್ನ ಬಿಟ್ಟಿದ್ದದು. ಮುಖ್ಯಮಂತ್ರಿ ಆಗಿ ಆ ಸ್ಥಾನಕ್ಕೆ ಗೌರವ ಕೊಡಿ. ಅದ್ ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಕೊಂಡು ಹೋಗಿದ್ದಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯದಲ್ಲಿ ಏನ್ ಪರಿಸ್ಥಿತಿ ಬಂದಿದೆಯೋ ಇಲ್ಲೂ ಕೂಡ ಅದೇ ಸ್ಥಿತಿ ಬರುತ್ತೆ. ಇನ್ನು 2 ತಿಂಗಳಲ್ಲಿ ಕರ್ನಾಟಕ ರಾಜಕಾರಣ ಹೇಗೆ ಬದಲಾವಣೆ ಆಗುತ್ತೆ ನೋಡ್ತಾ ಇರ್ರಿ ಅಂತ. ಆಯ್ತು, ಮೊನ್ನೆ ಚುನಾವಣೆ ಸಂದರ್ಭ